ಒಂಥರ ಈಗ ಮಾತಾಡ್ತಾ ಇದ್ದೀನಿ, ಒಂಥರ ರೋಮಾಂಚನ ಆಗ್ತೈತೆ. ಅದೇ ಒಂದು ಅನುಭವ. ಇಲ್ಲಿ ಬಂದ ತಕ್ಷಣನೇ ಪಾಸಿಟಿವ್ ಎನರ್ಜಿ ಕಾಣುತ್ತೆ. ಏನೇ ಬೇಜಾರಿದ್ರು ಒಂದು ಏನೋ ನಮ್ಗೊಂದ್ ದಾರಿ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ರಾಯರು ನಾನು ಇರೋವರ್ಗು ಅವ್ರ ಸ್ಮರಣೆ ಬಿಡಲ್ಲ, ಅವರೇ ನನಗೆಲ್ಲ. ರಾಯರು ಇದಾರೆ, ರಾಯರು ಖಂಡಿತ ಇದಾರೆ. ಮನೇಲಿ ತುಂಬಾ ಒಂಥರ ನೆಮ್ಮದಿ. ಏನ್ ಮಾಡ್ಲಿ ಅನ್ನೋ ಲೆವೆಲ್ ಅಲ್ಲಿ ಇತ್ತು. ಬಟ್ ನನ್ಗೆ ಎಲ್ಲೋ ಒಂದ್ ಕಡೆ ನಾಳೆ ಏನೋ ಒಂದ್ ಒಳ್ಳೇದಿದೆ ಅಂತ ಭಗವಂತ ದಾರಿ ತೋರಿಸ್ತಾ ಇದಾರೆ. ಧೈರ್ಯವಾಗಿ ಮುನ್ನೆ ಹೋಗ್ತಾ ಇದೀವಿ. ಆ ಭಗವಂತ ಸ್ಮರಣೆ ಮಾಡ್ಕೊಂಡು ನಿಜ ಒಂದ್ ಧೈರ್ಯ ಅನ್ನೋದು ಬರ್ತಾ ಇದೆ. ಇವತ್ತೆಲ್ಲ ನನಗೆ ಏನೇ ಇರ್ಲಿ, ನಮ್ಗೆ ನಾಳೆ ಒಂದ್ ದಿನ ಇದೆ ಅನ್ನೋದು ನನ್ ಭಾವನೆಯಲ್ಲಿದೆ. ನನ್ನ ಹೆಸರು ಗಾಯತ್ರಿ ಅಂತ. ನಾನು ಹಾಸನಿಂದ ಬಂದಿದ್ದೀನಿ. ನಾನು 21 ವಾರ ಕಾಯಿ ಸಂಕಲ್ಪ ಪೂಜೆ ಮಾಡಿದೆ. ಹಿಂಗೆ ನನ್ ಗೆಳತಿ ಕರ್ಕ ಬಂದಿದ್ದು. ಒಂದು ಭಗವಂತ ದರ್ಶನ ಆಯ್ತು. ನಾನು ಮಂತ್ರಾಲಯಕ್ಕೆ ಹೋಗಿಲ್ಲ. ಫಸ್ಟ್ ಪುಣ್ಯ ಸ್ಥಳ ಇಲ್ಲಿ ಕಾಲಿಟ್ಟೋದು ಅದ್ಭುತ ಸಿಕ್ತು. ನಾನು 21 ವಾರ ಕಾಯಿ ಸಂಕಲ್ಪ ಮಾಡಿ ಪೂಜೆ ಮುಗಿಸಿ ಇವತ್ತು ನನ್ನ ಫ್ಯಾಮಿಲಿ ಸಮೇತ ಹೋಮ ಮಾಡ್ಸಕ್ಕಿಂತ ಬಂದಿದ್ದೀವಿ. ನನ್ ಮನೇಲಿ ತುಂಬಾ ಒಂಥರ ನೆಮ್ಮದಿ. ಏನ್ ಮಾಡ್ಲಿ ಅನ್ನೋ ಲೆವೆಲ್ ಅಲ್ಲಿ ಇತ್ತು. ಬಟ್ ನನ್ಗೆ ಎಲ್ಲೋ ಒಂದ್ ಕಡೆ ನಾಳೆ ಏನೋ ಒಂದ್ ಒಳ್ಳೇದಿದೆ ಅಂತ ಭಗವಂತ ದಾರಿ ತೋರಿಸ್ತಾ ಇದಾರೆ. ಧೈರ್ಯವಾಗಿ ಮುನ್ನೆ ಹೋಗ್ತಾ ಇದೀವಿ. ಆ ಭಗವಂತ ಸ್ಮರಣೆ ಮಾಡ್ಕೊಂಡು ನಿಜ ಒಂದ್ ಧೈರ್ಯ ಅನ್ನೋದು ಬರ್ತಾ ಇದೆ. ಇವತ್ತೆಲ್ಲ ನನಗೆ ಏನೇ ಇರ್ಲಿ, ನಮ್ಗೆ ನಾಳೆ ಒಂದ್ ದಿನ ಇದೆ ಅನ್ನೋದು ನನ್ ಭಾವನೆಯಲ್ಲಿದೆ. ಆ ನನ್ ಸ್ವಾಮಿ ಸ್ಮರಣೆನ ನಾನು ಇರೋವರ್ಗುನು ನಾನ್ ಬಿಡಲ್ಲ. ರಾಯರು ಇದಾರೆ, ರಾಯರು ಖಂಡಿತ ಇದಾರೆ. ನಾನು ಅನ್ಕೊಂಡಿದ್ ಒಂದ್ ಕೆಲ್ಸ ಆಗಿದೆ. ಈಗ ಬ್ಯಾಂಕಲ್ಲೆಲ್ಲ ಗೋಲ್ಡ್ ಎಲ್ಲ ಇಟ್ಬಿಟ್ಟಿದ್ದು, ಬಿಡ್ಸಕ್ ಆಗ್ತಾ ಇರಲ್ಲ, ಬಡ್ಡಿ ಕಟ್ಟಕ್ ಆಗ್ತಿಲ್ಲ. ಅದೊಂದ್ ಮನೆಗೆಲ್ಲ ಬರಂಗಾಗ್ಲಿ ಅಪ್ಪ ಅಂತ ಕೇಳ್ಕೊಂಡಿದ್ದೆ. ಈಗ ಎಲ್ಲದು ಬಂದಂಗಾಯ್ತು. ನೊಂದಿದೆ, ಈ ವಾರದಲ್ಲಿ ಅದನ್ನು ತಗೊಂಡ್ಬರ್ತೀನಿ. ಅದೇ ರೀತಿ ನನ್ ಮನೇಲಿ ಏನೇನ್ ಕಷ್ಟ ಬರುತ್ತೆ ಅದೆಲ್ಲ ಮುಂದೆ ಸಾಗಿಸ್ತಾರೆ ಅನ್ನೋದು ನಂಗೆ ನಂಬಿಕೆ ಇದೆ. ಯಾವ ರೂಪದಲ್ಲ ಸಂಘದಲ್ಲಿ ಎಲ್ಲೋ ಒಂದ್ ಕಡೆ ತಂದು ಅದನ್ನ ತಂದಿಟ್ಟು ಅದನ್ನ ತೀರ್ಸೋ ಶಕ್ತಿ ಕೊಡ್ತಾ ಇದಾರೆ. ಅದು ಒಂದ್ ಕಡೆ ಎಲ್ಲ ನಮ್ಗೆ ನಂಬಿಕೆ. ತುಂಬಾ ಖುಷಿ ಆಗುತ್ತೆ. ರಾಯರು ನಾನು ಇರೋವರ್ಗುನು ಅವ್ರ ಸ್ಮರಣೆ ಬಿಡಲ್ಲ, ಅವರೇ ನನಗೆಲ್ಲ. ಒಂಥರ ಈಗ ಮಾತಾಡ್ತಾ ಇದ್ದೀನಿ, ಒಂಥರ ರೋಮಾಂಚನ ಆಗ್ತೈತೆ. ಅದೇ ಒಂದು ಅನುಭವ. ಇಲ್ಲಿ ಬಂದ ತಕ್ಷಣನೇ ಪಾಸಿಟಿವ್ ಎನರ್ಜಿ ಕಾಣುತ್ತೆ. ಏನೇ ಬೇಜಾರಿದ್ರು ಒಂದು ಏನೋ ನಮ್ಗೊಂದ್ ದಾರಿ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ನೋಡಿದ ತಕ್ಷಣನೇ ಅನ್ಸ್ಬಿಡುತ್ತೆ. ಈ ಪುಣ್ಯದ ನೆಲದ ಸ್ಪರ್ಶನೇ ಆಗಿದೆ. ತುಂಬಾ ಖುಷಿ ಆಗುತ್ತೆ. ರಾಯರು ಖಂಡಿತ ಇದಾರೆ. ರಾಯರನ್ನ ನಾನು ಯಾವತ್ತೂ ಮರೆಯಲ್ಲ. ನಾನು ಇರೋವರ್ಗು ಅವ್ರ ಸ್ಮರಣೆ ಮಾಡ್ಕೊಂಡು ನನ್ ಜೀವನ ಬರ್ಬೇಕು. ಅವ್ರ ಕಷ್ಟ ಏನಿದೆ ಹೇಳ್ಕೊಂಡು ಅವರು ನಿಜವಾಗ್ಲೂ ಸಂಕಲ್ಪ ಮಾಡ್ಕೊಂಡು ಯಾವ ರೀತಿ ಆಗುತ್ತೋ ಅದು ತೀರ್ಥಾರ್ತಿ ಆದ್ರೂ ಓಕೆ, ಕಾಯಿ ಸಂಕಲ್ಪ ಆದ್ರೂ ಅವ್ರ ಭಕ್ತಿ ಹೆಂಗಿರುತ್ತೋ ಹಂಗೆ ಅವರು ಕೇಳ್ಕೊಂಡ್ರೆ ನಿಜಕ್ಕೂ ಇವತ್ತಲ್ಲ ನಾಳೆ ಅವ್ರಿಗೆ ಒಳ್ಳೇದ್ ಆಗೇ ಆಗುತ್ತೆ. ಯಾವ್ದೋ ಒಂದ್ ರೂಪದಲ್ಲಿ ನಮ್ಗೆ ಇವಾಗ ದಾರಿ ಇಲ್ಲ. ನೋಡೋರ್ ಕಣ್ಣೆದ್ರಿಗೆ ನಾನ್ ಚೆನ್ನಾಗ್ ಕಾಣ್ತೀನಿ. ನನ್ ಒಳಗಡೆ ತುಂಬಾ ನೋವಿದೆ. ಬಟ್ ಆ ನೋವನ್ನಲ್ಲೂ ನಗ್ತಾ ಇರ್ತೀನಿ. ನಾನು ದಿನ ನಗ್ನಗ್ತಾ ದಿನ ಕಳಿತೀನಿ. ಸೊ ಆ ತರದೊಂದು ನಂಗೆ ದಾರಿ ಸಿಕ್ಕಿದೆ. ಆ ಭಗವಂತನ ಅನುಗ್ರಹ ನನ್ಗೆ ಸಿಕ್ಕಿದೆ. ನಾನ್ ಇರೋವರ್ಗು ಗುರುಗಳು ತುಂಬಾ ಚೆನ್ನಾಗಿ ಇದೆಲ್ಲ ಮಾಡಿ ಇವತ್ತು ಹೋಮ ಮಾಡಿದ್ರು. ಅವ್ರು ಹೇಳೋ ಇದೆಲ್ಲ ನೋಡಿದ್ರೆ ಖುಷಿ ಆಯ್ತು. ನಮ್ದು ಏನೇನ್ ಕಷ್ಟ ಇರುತ್ತಪ್ಪ ಇವತ್ತಿಗೆಲ್ಲ ಪರಿಹಾರ ಆಯ್ತೇನೋ ಅನ್ನೋಷ್ಟು ಫೀಲ್ ಬಂತು. ತುಂಬಾ ಚೆನ್ನಾಗಿ ಹೋಮ ಮಾಡಿದ್ರು. ಗುರುಗಳದು ಒಂದು ಹಿತವಚನ ತುಂಬಾ ಚೆನ್ನಾಗಿದೆ. ನನ್ಗೆ ಇಷ್ಟ ಆಯ್ತು. ತುಂಬಾ ಖುಷಿ ಆಗುತ್ತೆ. ಗುರುಗಳನ್ನ ನೋಡಿದ್ರು ದೈವ ಭಕ್ತಿ ಬರುತ್ತೆ. ತುಂಬಾ ಚೆನ್ನಾಗಿ ನಡೆಸ್ಕೊಂಡು